ನಮಸ್ಕಾರ ಸ್ನೇಹಿತರೆ, ಕನಿಷ್ಕಾಸ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಮಲೆನಾಡು ಭಾಗದ ತುಂಬ ಫೇಮಸ್ ನೀರು ದೋಸೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನೀರು ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ನೀರು ದೋಸೆ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ಮಲೆನಾಡು ಭಾಗದಲ್ಲಿ ಇದನ್ನು ಹೆಚ್ಚಾಗಿ ತಿಂಡಿಗೆ ಉಪಯೋಗಿಸ್ತಾರೆ. ಬೇರೆ ಕಡೆ ಭಾಗದ ಜನರಿಗೂ ಕೂಡ ನೀರು ದೋಸೆ ಅಂದರೆ ಭಾಳ ಇಷ್ಟ. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಅಕ್ಕಿನ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. 3-3.5 ಗಂಟೆ ಇದು ನೆಂದರೂ ಸಾಕು. ಚೆನ್ನಾಗಿ ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೋದು. ಮಿನಿಮಮ್ 3.5 ಗಂಟೆ ಇದು ನೆನೆಯಲೇಬೇಕು. ನಾನು ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ದೋಸೆ ತುಂಬ ರುಚಿಯಾಗಿ ಬರಲಿ ಅಂತ ಹೇಳಿ ಇದಕ್ಕೆ ಸೀಕ್ರೆಟ್ ಆಗಿರೋ ಇಂಗ್ರೀಡಿಯೆಂಟ್ ಹೇಳ್ತೀನಿ ನಿಮಗೆ. ಒಂದು ಈರುಳ್ಳಿ ಮತ್ತು ಸ್ವಲ್ಪ ಒಂದು ಸಣ್ಣ ಬಟ್ಲಲ್ಲಿ ಕಾಯಿ ತುರಿ, ಇದನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಅಕ್ಕಿನ ನಾನು 3-4 ಬಾರಿ ತೊಳ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕಾಯಿ ತುರಿನ ಸೇರಿಸಿ ಮಿಕ್ಸಿನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿ ರುಬ್ಕೋಬೇಕು ಅಂದರೆ ತೀರಾ ಹಾಲಿನ ರೀತಿಯಲ್ಲಿ ಇದು ಪೇಸ್ಟ್ ಆಗಬೇಕು. ನೀರು ದೋಸೆ ತುಂಬ ತೆಳುವಾಗಿ ಬರುತ್ತೆ. ಒಂದು ಚೂರು ಅದರಲ್ಲಿ ತರಿತರಿಯಾಗಿ ಅಕ್ಕಿ ಸಿಗಬಾರ್ದು. ಆ ರೀತಿ ತುಂಬ ನುಣ್ಣಗೆ ರುಬ್ಕೋಬೇಕು. ಮೇಯ್ನಾಗಿ ನೀರು ದೋಸೆ ಟೇಸ್ಟ್ ಇರೋದು ಅಲ್ಲೇನೆ. ಚೆನ್ನಾಗಿ ಇದು ಪೇಸ್ಟ್ ಆಗುವಾಗ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ಇದು ನೀರು ದೋಸೆಗೆ ಉಪಯೋಗಿಸುವಂಥ ಕಲ್ಲು. ಇದು ದಪ್ಪ ತಳದ ಕಲ್ಲು. ಇದು ನೀರು ದೋಸೆಗೆ ಅಂತಲೇ ಬರುತ್ತೆ. ಮಲೆನಾಡು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ರುಬ್ಕೊಂಡಿದ್ದೀವಿ. ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀವಿ, ಪೇಸ್ಟಾಗಿ ಬಂದಿದೆ ನೋಡಿ. ಈ ರೀತಿ ತುಂಬ ನುಣ್ಣಗೆ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ನೀರು ಇದ್ರ ಕನ್ಸಿಸ್ಟೆನ್ಸಿ ಹೇಗೆ ಅಂದರೆ ಹಾಲಿಗಿಂತ ಸ್ವಲ್ಪ ದಪ್ಪ ಇರಬೇಕು. ಆ ಹದದಲ್ಲಿ ನೀರನ್ನು ಬೆರೆಸ್ಕೋಬೇಕು. ತುಂಬ ದಪ್ಪ ಆದ್ರೂ ದೋಸೆ ದಪ್ಪ ಬಂದ್ಬಿಡುತ್ತೆ. ತೆಳು ಆದ್ರೂ ದೋಸೆ ತೆಗೆಯುವಾಗ ಕಷ್ಟ ಆಗುತ್ತೆ. ಆದ್ದರಿಂದ ನೋಡಿ, ಹಾಲಿಗಿಂತ ಸ್ವಲ್ಪ ದಪ್ಪವಾಗಿ ಇದನ್ನು ನೀರು ಬೆರೆಸ್ಕೋಬೇಕು. ಇಲ್ಲಿ ಕಾವಲಿ ಕಾಯ್ತಾ ಇದೆ. ಎಣ್ಣೆ ಹಚ್ಚಿಬಿಟ್ಟು ನೀರು ದೋಸೆನ ತೆಳುವಾಗಿ ಎಲ್ಲ ಕಡೆ ಹರಡಬೇಕು. ಹಿಟ್ಟನ್ನು ಹರಡಿದ್ರೆ ನೀರು ದೋಸೆ ತೆಳುವಾಗಿ ಬರುತ್ತೆ. ಹೆಸರಲ್ಲೇ ಇದೆ ನೀರು ಅಂತ, ಹಾಗಾಗಿ ನೀರಾಗಿ ಇರುತ್ತೆ ಈ ಹಿಟ್ಟು. ಮೊದಲನೇ ಬಾರಿಗೆ ಮಾಡುವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ಒಂದು ಸಲ ನ್ಯಾಕ್ ಸಿಕ್ಕಿದ್ಮೇಲೆ ಈಸಿ ಆಗುತ್ತೆ. ನೀರು ದೋಸೆನ 1-2 ದೋಸೆ ತಿಂದರೆ ಸಾಲೋದಿಲ್ಲ. ಕರೆಕ್ಟಾಗಿ 7-8 ದೋಸೆ ತಿಂದರೆ, ಅದು ಒಳ್ಳೆ ಕಾಯಿ ಚಟ್ನಿ ಜೊತೆ ಕೊಟ್ಟರೆ 8-10 ದೋಸೆ ಕೂಡ ಒಂದೇ ಟೈಮ್ಗೆ ತಿನ್ಬೋದು. ನೋಡಿ, ನೀರು ದೋಸೆ ಹಾಕಿದ್ದೀವಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಪ್ರತಿ ಬಾರಿಯೂ ಎಣ್ಣೆ ಹಚ್ಚಿನೇ ದೋಸೆ ಒಯ್ಯಬೇಕು. ನೀರು ದೋಸೆನ ಬಿಸಿ ಬಿಸಿಯಲ್ಲಿ ತಿಂದ್ರೇ ತುಂಬ ಟೇಸ್ಟಾಗಿರುತ್ತೆ. ಸ್ನೇಹಿತರೆ, ನೀವು ಟ್ರೈ ಮಾಡಿ ಮನೇಲಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.